ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಎಂಜಲ್ ಮೆಸೇಜ್ ನೋಡೋಣ. ಓಕೆ, ಎಂಜಲ್ ಮೆಸೇಜ್ ತಮ್ಮ ಸಲುವಾಗಿ ಏನಿದೆ ಅಂತ ತಮ್ಗೆ ಎಷ್ಟು ರೆಸೊನೇಟ್ ಆಗ್ತದನೋ ಅಷ್ಟು ತೊಗೊಳ್ರಿ, ಬೇರೆದನ್ನು ಬಿಟ್ಬಿಡಿ. ಓಕೆ, ಓಕೆ. ಕಿಂಗ್ ಆಫ್, ಸೊ ಎಂಡ್ನಲ್ಲಿ ಕಿಂಗ್ ಆಫ್ ಕಪ್ ಇದೆ. ಓಕೆ ನೋಡಿ, ಎಂಜಲ್ ಮೆಸೇಜ್ ನಿಮಗೆ ಏನು ಹೇಳ್ತೈತಿ ಅಂತಂತಂದ್ರೆ, ಅಂದರೆ ನೀವು ಈ ವಿಷಯಗಳನ್ನು ಮಾಡಬೇಕು ಅಂತ, ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತಲ್ಲ, ಇದನ್ನು ಮಾಡಬೇಕು ಅಂತ. ಕಿಂಗ್ ಆಫ್ ಕಪ್ ಏನು ತೋರಿಸ್ತೈತಿ? ದಿಸ್ ಶೋಸ್ ಇಮೋಷ್ನಲ್ ಮ್ಯಾಚುರಿಟಿ. ಅಂದರೆ ವಿಷಯಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡೋದು, ಆಮೇಲೆ ಡಿಪ್ಲೊಮೆಟಿಕ್ಕಾಗೆ ನಿರ್ಧಾರಗಳನ್ನು ತಗೊಳ್ಳೋದು. ಆ ಥರ ನೀವು ಮಾಡಬೇಕು, ನೀವು ಮಾಡ್ತಾ ಇಲ್ಲ. ಓಕೆ, ಆ ಥರ ನೀವು ಮಾಡಿರಿ. ತೀರಾ ಇಮೋಷ್ನಲ್ ಆಗೋದಾಗಲಿ, ತೀರಾ ಪ್ರಾಕ್ಟಿಕಲ್ ಆಗೋದಾಗಲಿ, ಬೋತ್ ಆರ್ ಪ್ರಾಬ್ಲಮೆಟಿಕ್. ಇಲ್ಲಿ ನೋಡ್ರಿ, ಕ್ವೀನ್ ಆಫ್ ಸೋರ್ಡ್ಸ್, ಶಿ ಈಸ್ ವೆರಿ ಪ್ರಾಕ್ಟಿಕಲ್, ಹೈಲಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ ಪ್ರಾಕ್ಟಿಕಲ್. ಶಿ ಈಸ್ ಆಕಿ ಇಮೋಷನ್ಸ್ ಇರ್ತಾವೆ, ಬಟ್ ಇಮೋಷನ್ಸ್ ಭಾಳ ಕಡಿಮೆ. ಆಕೇನು ವಿಚಾರ ಮಾಡಿದ್ರು ಸಹಿತ ಬರೀ ತಲೆಯಲ್ಲೇ ವಿಚಾರ ಮಾಡ್ತಾಳೆ. ಈ ಮನುಷ್ಯ ಹಾಗಲ್ಲ, ಇವು ಎರಡೂ ಕಡೆಯಿಂದ ವಿಚಾರ ಮಾಡ್ತಾನೆ. ಓಕೆ, ಜೀವನದಲ್ಲಿ ಎಲ್ಲ ಥರದ ಏರಿಳಿತಗಳು ಇರ್ತಾವೆ, ಅದನ್ನು ನೋಡ್ಕೊಂಡು ಡಿಸಿಷನ್ಸ್ ನಾವು ತೊಗೋಬೇಕಾಗೈತೆ. ದಿಸ್ ಇಸ್ ದ ಬೆಸ್ಟ್ ಕಾರ್ಡ್ ಫಾರ್ ಲಕ್ಸುರಿ ಲೈಫು. ನೋಡಿರಿ, ದಿಸ್ ಪರ್ಸನ್ ಈಸ್ ವೆರಿ ಫ್ರೆಂಡ್ಲಿ, ವೆರಿ ರೊಮ್ಯಾಂಟಿಕ್, ವೆರಿ ಕೇರಿಂಗ್. ಅವ್ರಿಗೆ ಗೊತ್ತಾಗ್ತೈತಿ ಜೀವನದೊಳಗೆ ಅಂದ್ರೆ ಮತ್ತೊಬ್ಬರ ಭಾವನೆಗಳಿಗೆ ಹೆಂಗೆ ಬೆಲೆ ಕೊಡಬೇಕು, ಎಷ್ಟು ಬೆಲೆ ಕೊಡಬೇಕು ಅಂತ ಈ ಮನುಷ್ಯನಿಗೆ ಸರಿಯಾಗಿ ಗೊತ್ತು. ಮತ್ತು ಯಾವಾಗ ಯಾವ ಥರದ ನಿರ್ಧಾರಗಳನ್ನು ತೊಗೋಬೇಕಂತ ಅದು ಗೊತ್ತಿರ್ತೈತಿ ಈ ಮನುಷ್ಯಗೆ. ಲೈಕ್ ಈಸ್ ಅ ವೆರಿ ವೈಸ್ ಪರ್ಸನ್, ವೈಸ್ ಎನರ್ಜಿ ಯು ಕ್ಯಾನ್ ಸೇ. ಈ ಮನುಷ್ಯನ ಹತ್ರ ಏನಿಲ್ಲ, ನಾಲೆಜ್ ಐತಿ, ಮನಿ ಐತಿ, ಅವನ ಜೀವನದೊಳಗೆ ಪ್ರೀತಿ ಐತಿ. ನಿಮ್ಮಲ್ಲಿ ಏನಾದರೂ ಈ ವಿಷಯಗಳ ಕೊರತೆ ಇದ್ದರೆ ಅದನ್ನು ಸಮದೂಗಿಸಲು ನೋಡಿ. ಓಕೆ, ಆಮೇಲೆ ಕೆಲವು ಸರ್ತಿ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತಿ ಅಂದರೆ ವಿಲ್ ಟೇಕ್ ಲೈಕ್ ದಿಸ್. ಈಗ ನೋಡ್ರಿ, ಮೂನ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಕಳೆದು ಹೋದಂಥ ವಿಷಯಗಳಿಗಾಗಿ ಯಾವುದೇ ಇರಲಿ, ಕಳೆದು ಹೋದಂಥ ವಿಷಯ ಅಂತಂದಾಗ ಬರೀ ಸಂಬಂಧನೇ ಬರಬೇಕು ಅಂತೇನಿಲ್ಲ. ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ಕೋಬೇಕಂತ ಮಾಡಿದ್ದೀವಪ್ಪ, ಅಲ್ಲೆಲ್ಲ ಸೀಟ್ಸ್ ಎಲ್ಲ ಮುಗಿದು ಬಿಟ್ಟಿದ್ದು, ನನಗೆ ಸೀಟೇ ಸಿಗಲಿಲ್ಲ, ಇನ್ನು ಅದನ್ನು ನೆಕ್ಸ್ಟ್ ಇಯರ್ ಮಾಡಬೇಕು, ಅಥವಾ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ, ನಾನು ಬೇರೆ ಕಾಲೇಜಿಗೆ, ಈ ಕಾಲೇಜ್ ಇಷ್ಟ ಐತಿ, ನನಗೆ ಇಲ್ಲಿ ಸಿಗಲಿಲ್ಲ, ನನಗೆ ಬೇರೆ ಕಾಲೇಜಿಗೆ ಹೋಗಬೇಕು, ಅದನ್ನೆಲ್ಲ ಅಂದ್ಕೊಂಡು ನೀವು ಅಂಥದನ್ನೆಲ್ಲ ಬರೀ ವಿಚಾರ ಮಾಡ್ತಿರ್ತೀರಿ. ಅದಕ್ಕೆ ಆಕೇನು ಹೇಳ್ತಾಳೆ ಅಂತಂದ್ರೆ, ಎಂಜಲ್ ಏನು ಹೇಳ್ತೈತಿ, ಆ ಥರದ ವಿಚಾರಗಳನ್ನು ಬಿಟ್ಟು ನೀವು ನಿಮ್ಮ ಮನಸ್ಸಿನ ಮೇಲೆ ಹೆಂಗೆ ವಿಚಾರ ಮಾಡಬೇಕು ಅಂತಂದ್ರೆ, ನಿಮ್ಮ ಇಂಟ್ಯೂಟಿವ್ ಲೆವೆಲ್ ಇನ್ಕ್ರೀಸ್ ಆಗುವಂಗೆ ನೀವು ವಿಷಯಗಳ ಬದಲಾಗಿ ವಿಚಾರ ಮಾಡಬೇಕು. ದುಃಖ ವ್ಯಕ್ತಪಡಿಸೋದಂತಂತಲ್ಲ, ದುಃಖ ವ್ಯಕ್ತಪಡಿಸಿದ್ರೆ ಏನಕ್ಕೈತಿ ಅಂದರೆ ಡಿಪ್ರೆಷನ್ದಾಗ ಹೋಗ್ತೈತಿ ಮನುಷ್ಯ, ಐಸೋಲೇಷನ್ದಾಗ ಹೋಗ್ತೈತಿ. ನೀವು ಇದನ್ನು ಉಪಯೋಗ ಮಾಡಿಕೊಂಡು ನೀವು ಸಾಲಿಟ್ಯೂಡಿಗೆ ಹೋದರೆ, ಸಾಲಿಟ್ಯೂಡ್ದಾಗ ಅಂದ್ರೆ ಆತ್ಮಾವಲೋಕನ. ಓಕೆ, ಹೆಂಗಪ್ಪ ಅಂತಂತಂದ್ರೆ, ಆ ಕಾಲೇಜ್ನಲ್ಲಿ ಬಹುತೇಕ ನನಗೆ ಸರಿ ಆಗಲಿಕ್ಕಿಲ್ಲ, ಅದಕ್ಕೆ ದೇವ್ರು ನನಗೆ ಈ ಕಾಲೇಜಿಗೆ ಕೊಟ್ಟಾನೋ. ನೋಡ್ರಿ, ನಮಗೆ ಏನು ಬೇಕೋ ಅದನ್ನು ಎಂದೂ ನಮಗೆ ಬೇಕಾದದ್ದೆಲ್ಲ ದೇವರು ಕೊಡೋಂಗಿಲ್ಲ, ಮತ್ತು ನಮಗೆ ಬೇಕಾದದ್ದೆಲ್ಲ ನಮಗೆ ಸಿಗಂಗೂ ಇಲ್ಲ. ಅಟ್ಲೀಸ್ಟ್ ಇಷ್ಟು ಬೇಸಿಕ್ ನಾಲೆಜನ್ನು ನೀವು ಯೂಸ್ ಮಾಡಿದ್ರಿ ಅಂತಂತಂದರೆ ಎಷ್ಟೋ ವಿಷಯಗಳನ್ನು ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಈ ಮನುಷ್ಯಾಗ ನೋಡ್ರಿ, ಇವ್ರಿಗೆ ಹೆಂಗೈತಿ, ನಾ ಕಾಲೇಜ್ ಬದಲಾಗಿ ಹೇಳಿದ್ನಲ್ಲ ಹಂಗೆ, ಇವಾಗ ನನಗೆ ಇದೇ ವಿಷಯಗಳು ಬೇಕು ಅಂತಂದು ಹೇಳಿ ಈ ಮನುಷ್ಯಾಗ. ಆದ್ರೆ ಹೆಂಗಿರ್ತೈತಿ ಅಂತಂದ್ರೆ, ದೇವ್ರು ಏನು ಕೊಡ್ತಿರ್ತಾನಲ್ಲ ಇದ್ರೊಳಗೆ ನಮ್ಗೆ ಇಸ್ಮೆ ಹಮಾರಿ ಭಲಾಯಿ ರೀತಿ, ಇದು ನಮ್ಮ ಜೀವನಕ್ಕೆ ಒಳ್ಳೇದಂತಿರ್ತೈತಿ. ನಮ್ಮ ಜೀವನಕ್ಕೆ ಏನು ಒಳ್ಳೆಯದು ಅಂತ ನಮಗಿಂತಲೂ ಹೆಚ್ಚು ದೇವರಿಗೆ ಗೊತ್ತು, ಅಥವಾ ಯೂನಿವರ್ಸಿಗೆ ಗೊತ್ತು. ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ಈ ಥರ ಡಿಪ್ರೆಷನ್ಗೆ ಅದು ಹೋಗೋದು ಮಾಡೋದು, ಈ ಥರ ನೀವು ಮಾಡ್ತಿರಲ್ಲ, ಇದನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇನು ಹೇಳತ್ತೆ ಅಂದರೆ, ಇಲ್ಲೇ ನಿಮಗೆ ಒಂದು ಅವಕಾಶ ಬರಾಕತ್ತೈತಿ. ಈ ಥರದ ಡಿಪ್ರೆಸಿವ್ ಮೂಡ್ನಾಗ ನೀವು ಇದ್ರಿ ಅಂತ ಇಟ್ಕೋರಿ. ಇನ್ ಕೇಸ್ ನಿಮ್ಮ ಮಾನಸಿಕ ಪರಿಸ್ಥಿತಿ ಈ ಥರ ಇತ್ತು ಅಂತಂದ್ರೆ, ಬರುವಂಥ ಒಂದು ಒಳ್ಳೆಯ ಅಪಾರ್ಚುನಿಟೀಸನ್ನು ನೀವು ಮಿಸ್ ಮಾಡ್ಕೊತೀರಿ. ಅದಕ್ಕೆ ಏನು ಹೇಳ್ತಾಳೆ, ಅದಕ್ಕೆ ಎಂಜಲ್ ಏನು ಹೇಳ್ತಾಳೆ ಅಂತಂದ್ರೆ, ಅಪಾರ್ಚುನಿಟಿಗಳನ್ನು ನೋಡ್ರಿ, ಡಿಪ್ರೆಷನ್ದಾಗ ಹೋದ್ರಿ ಅಂತಂದ್ರೆ ಇದ್ರ ಕಡೆನೂ ಲಕ್ಷ ಇರಂಗಿಲ್ಲ, ಏನು ಬರಾಕತ್ತೈತೆ ಅನ್ನೋದ್ರ ಕಡೆನೂ ಲಕ್ಷ ಇರಂಗಿಲ್ಲ. ನಾವು ಇದನ್ನು ಕಳ್ಕೊತೀವಿ, ನಮಗೆ ಬೇಕಂತ ಹಠ ಹಿಡ್ತೈತೆ ಇದು ಸಿಗಂಗಿಲ್ಲ. ಸೊ ಹೆಂಗಂತಂತಂದ್ರೆ ಸರಿಯಾಗೆ ವಿಚಾರ ಮಾಡಿರಿ. ಅಂದರೆ ಒಂಥರ ಜೀವನದ ಕಡೆಗೆ ಒಂಥರ ಪಾಸಿಟಿವ್ ದೃಷ್ಟಿಕೋನ ಇಟ್ಕೋಬೇಕಪ್ಪ.
ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ನಕಾರಾತ್ಮಕ ವಿಷಯಗಳ ಬದಲಾಗಿ ಜಾಸ್ತಿ ವಿಚಾರ ಮಾಡೋದು, ಅಥವಾ ನಿಮ್ಮ ಚಂದ್ರ ಕರ್ಕರಾಶಿ ಚಂದ್ರ ಇರ್ಬೋದು, ಇಲ್ಲ ನೀವು ಕರ್ಕರಾಶಿ ಕರ್ಕಲಗ್ನ ಆಗಿರ್ಬೋದು, ಅಥವಾ ಚಂದ್ರ ರಾಹುಕೇತುನ ಎಕ್ಸಿಸ್ ಆಗಿರಬಹುದು, ಅಥವಾ ಚಂದ್ರ ಮತ್ತು ಮಾರ್ಸ್, ಚಂದ್ರ ಮತ್ತು ಮಂಗಳ ಅದರದ್ದೇನಾದರೂ ಸಂಬಂಧಪಡ್ತದೆ. ಯಾವಾಗೂ ಮೆಂಟಲಿ ರೆಸ್ಲೆಸ್. ಆ ಥರ ಮಾಡೋದಕ್ಕಿಂತಲೂ ಏಂಜಲ್ ನಿಮ್ಗೆ ಏನು ಹೇಳ್ತಾಳೆ ಅಂತಂತಂದ್ರೆ, ನೀವು ನಿಮ್ಮ ಇಂಟ್ಯೂಟಿವ್ ಲೆವೆಲ್ ಇನ್ಕ್ರೀಸ್ ಮಾಡಿರಿ. ಯಾಕಂದ್ರೆ ಅದರಿಂದ ನಿಮಗೆ ಲೈಫ್ದೊಳಗೆ ಗೈಡೆನ್ಸ್ ಸಿಗ್ತೈತಿ. ಏಂಜಲ್ಸ್ ಹೆಂಗೆ ಅಂತಂದ್ರೆ ನಿಮಗೆ ಡ್ರೀಮ್ ಥ್ರೂ ಬಂದು ಹೆಲ್ಪ್ ಮಾಡ್ಬೋದು, ಮತ್ತು ಯಾರಾದರೂ ಒಬ್ಬ ಮನುಷ್ಯರ ಥ್ರೂ ಬಂದು ನಿಮಗೆ ಏನಾದರೂ ಹೆಲ್ಪ್ ಮಾಡೋದು. ಈಗ ನೋಡಿರಿ, ನೀವು ಒಂದು ಸ್ವಲ್ಪ ನಿಮ್ಮ ಇಂಟ್ಯೂಟಿವ್ ಲೆವೆಲ್ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ಅಂಥ ವಿಷಯಗಳನ್ನು ನೀವು ಹಿಡ್ಕೋಬೋದು. ಅಂತಂದ್ರೆ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ನನಗೆ ಮೆಸೇಜ್ ಈ ಕಡೆಯಿಂದ ಬರ್ತಾ ಇದೆ, ಈ ಕಡೆಯಿಂದ ಬರ್ತಾ ಇದೆ ಅಂತಂದು ಹೇಳಿ. ನಿಮಗೆ ಎದ್ರ ಕಡೆನೂ ಲಕ್ಷಣ ಇರಲಿಲ್ಲ, ನೀವು ಬರೀ ಹಿಂಗೆ ಇದ್ರಿ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ಅಂದ್ರೆ ನೀವು ಇನ್ನರ್ ವಾಯ್ಸ್ ನಿಮಗೆ ಏನು ಗೈಡ್ ಮಾಡ್ತೈತಿ, ನಿಮ್ಗೆ ಅದ್ರ ಕಡೆನೂ ಲಕ್ಷ ಇರಂಗಿಲ್ಲ ಅಂತ. ಸೊ ಇದೇನಂತಂತಂದರೆ, ಏನಾದದ್ದು ನನ್ನ ಬೆಟರ್ಮೆಂಟಿಗೆ ಆಗತ್ತತಿ ಅಂತ ಹೇಳಿ ನೀವು ವಿಚಾರ ಮಾಡಬೇಕು. ಸೊ ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡೋಕ್ಕೆ ಕಲೀರಿ. ಯಾವುದಾದ್ರೂ ಒಳ್ಳೆಯ ವಿಷಯ ನಿಮ್ಮ ಹತ್ರ ಬರ್ತಾ ಇದ್ದರೆ ಅದನ್ನು ವೆಲ್ಕಮ್ ಮಾಡೋಕ್ಕೆ ಕಲೀರಿ. ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಚೇಂಜ್ ಬರ್ತಿದ್ರೆ, ಬರೀ ಚೇಂಜ್ ಬರ್ತಿದ್ರೆ, ಮನುಷ್ಯರ ಚೇಂಜ್ ಆಗ್ತಿದ್ರೆ, ಚೇಂಜ್ ಆಫ್ ಪ್ಲೇಸ್ ಆಗ್ತಿದ್ರೆ ಅದನ್ನು ವೆಲ್ಕಮ್ ಮಾಡೋಕ್ಕೆ ಕಲೀರಿ. ಹೆಂಗಂತಂದ್ರೆ ನೋಡಿರಿ, ಮನುಷ್ಯನಿಗೆ ಕ್ಯೂರಿಯಾಸಿಟಿ ಇದ್ರೆ, ಹೊಸ ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡುವಂಥ ಮಾನಸಿಕ ಸ್ಥಿತಿ ಇತ್ತು ಅಂತಂತಂದ್ರೆ ಅವ್ರಿಗೆ ವಯಸ್ಸೂ ಜಾಸ್ತಿ ಆಗಂಗಿಲ್ಲ. ಯಾಕೆ ಗೊತ್ತಾ? ಕ್ಯೂರಿಯಾಸಿಟಿ ಎದಕ್ಕೆ ಇರ್ತೈತಿ ಅಂತಂದ್ರೆ ಬುಧ ಗ್ರಹಕ್ಕೆ ಇರ್ತೈತಿ. ಬುಧ ಗ್ರಹ ಎಲ್ಲಕ್ಕಿಂತಲೂ ಸಣ್ಣ ಗ್ರಹ. ಅದಕ್ಕೆ ರಾಜಕುಮಾರ ಅಂತಂತ ನಾವು ಅಂತೀವಿ ಆಸ್ಟ್ರಾಲಜಿ ಒಳಗೆ. ರಾಜಕುಮಾರ ಯಾವಾಗಾದರೂ ವಯಸ್ಸಿದ್ದವ್ರಂಗೆ ಇರ್ತಾನೆ? ಇಲ್ಲ. ಸೊ ಅಂದ್ರೆ ಮಾನಸಿಕವಾಗಿ ಮುಪ್ಪು ಬರೋಂಗಿಲ್ಲ ಅಂತ. ಸೊ ಅದಕ್ಕೆ ಹೆಂಗಂತಂದ್ರೆ, ಏನಾರೇ ಮಾಡಿದರೆ ಸಹಿತ ಕ್ರಿಯೇಟಿವ್ಲಿ ಒಂದು ಕ್ರಿಯೇಟಿವ್ ಇರಬೇಕು, ಪ್ರೊಡಕ್ಟಿವ್ ಇರಬೇಕು. ಆ ಥರದ ವಿಚಾರ ಇಟ್ಕೊಡ್ರಿ ಅಂತ ಇಲ್ಲಿ ಹೇಳಾಕತ್ತೈತಿ. ಇಲ್ಲೇನು ಹೇಳ್ತೈತಿ ನೋಡ್ರಿ, ಇಲ್ಲೇ ಒಂಥರ ಇದನ್ನ ಪಿಕ್ಚರ್ ನೋಡಿದ್ರೆ ನನಗೆ ಗೊತ್ತಾಗ್ತೈತಿ. ಸೊ ಈ ಮನುಷ್ಯನಿಗೆ ಏನಾಗೈತಿ ಅಂತಂದ್ರೆ, ಎಲ್ಲ ಕೆಲಸನೂ ತಾನೇ ಮಾಡ್ಬೇಕು, ಎಲ್ಲ ಕೆಲಸನೂ ತಾನೇ ಮಾಡೋದು, ಎಲ್ಲ ಕೆಲಸ ತಾನೇ ಮಾಡಿಕೊಂಡು ತನಗೇನಾಗ್ತೈತಿ ಅಂತ ಟೈಮ್ ಉಳಿಯಂಗಿಲ್ಲ, ಎದಕ್ಕೂ ಟೈಮ್ ಉಳಿಯಂಗಿಲ್ಲ. ಆಮೇಲೆ ಏನಂತಂದ್ರೆ ಜೀವನದೊಳಗೆ ಬರೀ ಕೆಲಸ ಮಾಡೇ ಸತ್ತೋಗ್ಬಿಡೋದು. ಅದು ಯಾವುದೇ ವಿಷಯ ಇರಲಿ. ಕೆಲವೊಂದು ಜನ ಏನು ಮಾಡ್ತಿರ್ತಾರೆ, ಆಫೀಸ್ ವರ್ಕ್ನು ಮನೆಗೂ ತೊಗೊಂಬರ್ತಿರ್ತಾರೆ. ಸೊ ಟೈಮ್ ಲಿಮಿಟ್ ಹಾಕೋಬೇಕು. ಆಫೀಸ್ ವರ್ಕ್ ಒಳಗೆ ಮಾಡಬೇಕು, ಮನೆಯಾಗಿನ ಕೆಲಸ ಮಾಡಬೇಕು. ಹೆಂಡತಿಗೆ ಎಷ್ಟು, ತಾಯಿಗೆ ಎಷ್ಟು, ಬೇರೆದವ್ರಿಗೆ ಎಷ್ಟು. ನೋಡ್ರಿ, ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟೆಲ್ಲ ರೋಲ್ಗಳಿರ್ತಾವೆ, ಅದನ್ನೆಲ್ಲ ನಿಭಾಯಿಸಬೇಕಲ್ಲ. ಅದಕ್ಕೆಲ್ಲದಕ್ಕೂ ಟೈಮ್ ಬೇಕಲ್ಲ. ಟೈಮ್ ಬೇಕು ಅಂತಂತಂದರೆ ಕಾಮನ್ ಸೆನ್ಸ್ ಇರುತ್ತೆ. ಪ್ರಯಾರಿಟಿ ಸೆಟ್ ಮಾಡ್ಕೋಬೇಕು ಮೊದಲು ಮನುಷ್ಯ. ಸೊ ಅದಕ್ಕೇನು ಹೇಳ್ತಾರೆ ಅಂತಂದರೆ, ಭಾಳ ಕೆಲಸ ಮಾಡ್ತಿತ್ತು ಅಂತಂದ್ರೆ ಅದರ ಬದಲಾಗಿ ಸ್ವಲ್ಪ ವಿಚಾರ ಮಾಡಿರಿ. ಇದು ಫಿಸಿಕಲ್ ಹೆಲ್ತಿಗೂ ಚಲೋ ಅಲ್ಲ, ಅದು ಮೆಂಟಲ್ ಹೆಲ್ತಿಗೂ ಚಲೋ ಅಲ್ಲ. ಅದಲ್ಲದೆ ಈ ಕಾರ್ಡ್ ನೀವು ಇನ್ನೂ ನೋಡಿದ್ರೆ ನಿಮಗೇನು ಅನ್ನಿಸ್ಬೋದು ಅಂತಂದ್ರೆ, ಒಂಥರ ಹತಾಶೆ, ಒಂಥರ ನಿರಾಶೆ, ಒಂಥರ ಕ್ರೌಡ್ ಬಿಟ್ಟು ಹೊರಗಿರೋದು. ನಿಮಗೆ ಫ್ಯಾಮಿಲಿ ಲೈಫು ಎಂಜಾಯ್ ಮಾಡೋಕ್ಕಾಗಿಲ್ಲ, ಆಫೀಸ್ ಲೈಫು ಎಂಜಾಯ್ ಮಾಡೋಕ್ಕಾಗಿಲ್ಲ, ಮನಸ್ಸಿಗೆ ಶಾಂತಿನೇ ಇಲ್ಲ, ಎಕ್ಸ್ಟ್ರಾ ಬರ್ಡನ್ ಅನ್ರಿ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಅನ್ರಿ, ಈ ಥರದ ವಿಷಯ ಎಲ್ಲ ನಿಮ್ಮ ಜೋಡಿ ಆಗಾಕತ್ತವ. ಸೊ ಟೇಕ್ ಕೇರ್ ಆಫ್ ದಿಸ್ ಅಂತ. ಸೊ ಇದೇನು ತೋರಿಸತ್ತೆ ನೋಡ್ರಿ. ದಿಸ್ ಕಾರ್ಡ್ ಶೋಸ್ ಯು ಆರ್ ಕ್ಯಾಪಬಲ್ ಆಫ್ ಪಾರ್ಟ್ನರ್ಶಿಪ್. ಓಕೆ, ಕರಿಯರ್ಗೆ, ಲವ್ ಲೈಫ್ಗೆ ಎಲ್ಲದಕ್ಕೂ ಒಳ್ಳೆ ಕಾರ್ಡ್ ಇದೆ. ದಿಸ್ ಈಸ್ ಎ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಓಕೆ, ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಆರ್ ದೇರ್. ಆದರೆ ಅದ್ರ ಜೊತೆ ಏನು ಬಂದಿದೆ ನೋಡ್ರಿ, ಇಲ್ಲಿ ತ್ರೀ ಆಫ್ ಕಪ್ಸದ ಕಾರ್ಡ್ ಇದೆ. ಒಂದು ವಿಷಯ ನಿಮಗೆ ಏಂಜಲ್ ಏನು ಹೇಳೋಕ್ಕೆ ಇಷ್ಟಪಡ್ತಾಳೆ ಅಂತಂತಂದರೆ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಓಕೆ, ಈಗ ನನಗನ್ಸೋ ಮಟ್ಟಿಗೆ ಈಗ ಏನಾದರೂ ಈ ಥರದ ಪರಿಸ್ಥಿತಿ ಇರಬಹುದು ನಿಮಗೇನು ಹೇಳಾಗತ್ತೈತಿ ಅಂತಂದರೆ, ಥರ್ಡ್ ಪರ್ಸನ್ ಈಸ್ ಗೋಯಿಂಗ್ ಟು ಎಂಟರ್ ಯುವರ್ ಲೈಫ್. ದಿಸ್ ಇಸ್ ಥರ್ಡ್ ಪಾರ್ಟಿ ಕಾರ್ಡ್. ಇದು ಲೈಫ್ ಯಾವಾಗಲೂ ಸೆಲೆಬ್ರೇಟೇ ಮಾಡ್ತಾ ಇರ್ತೀವಿ ಅಂತಂದು ಏನು ಗ್ಯಾರಂಟಿ ಅಂತ ಇರೋಂಗಿಲ್ಲ. ಓಕೆ, ಸೊ ಇಲ್ಲಿ ಏನು ಬರ್ತೈತಿ ಅಂತಂತಂದ್ರೆ, ಫ್ರೆಂಡ್ಶಿಪ್ ಇರಲಿ, ಆದರೆ ಫ್ರೆಂಡ್ಶಿಪ್ದೊಳಗೆ ದಿಸ್ ಇಸ್ ಜೆಮಿನಿ ಕಾರ್ಡ್. ಫ್ರೆಂಡ್ಶಿಪ್ ಇರಲಿ, ಬಟ್ ಫ್ರೆಂಡ್ಶಿಪ್ಪು ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೆ ಅಷ್ಟೇ ಇರಬೇಕು. ಆ ಫ್ರೆಂಡ್ಶಿಪ್ನ ನಮಗೆ ಬರ್ಡನ್ ಆಗಬಾರ್ದು. ಸೊ ಆಲ್ವೇಸ್ ಬಿ ಕೇರ್ಫುಲ್ ವೆದರ್ ಯು ಆರ್ ಮೇಲ್ ಆರ್ ಫೀಮೇಲ್.
ಅಥವಾ ಈಗ ಹೆಂಗಿರ್ಬೋದು ಅಂತಂತಂದ್ರೆ ನೀವೇನಾದರೂ ಮೈ ಮರೆತರೂ ಮರೆತಿರಬೇಕು. ಅಂದರೆ ಎಲ್ಲರೂ ನಾವು ಬೆಳಗಿದ್ದೆಲ್ಲ ಹಾಳು ಅಂತ ತಿಳ್ಕೊತೀವಿ, ಎಲ್ಲರೂ ಒಳ್ಳೆಯವರು ನಾವು ಅನ್ಕೊತೀವಿ. ನೀವು ನೀವು ಮೇಲ್ ಇದ್ರೂ ಆಯ್ತು, ಫೀಮೇಲ್ ಇದ್ರೂ ಆಯ್ತು, ಇನ್ ಕೇಸ್ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಎಂಟ್ರಿ ಆಗ್ತಾ ಇದ್ದರೆ ಸೊ ಬಿ ಕೇರ್ಫುಲ್ ಅಂತ. ಬಿ ಕೇರ್ಫುಲ್. I am devil card is there. Okay, see there is a devil card. ನಾನು ಏನೆಲ್ಲ ಇದನ್ನು ಹೇಳಿದ್ನಲ್ಲ ಇದೆಲ್ಲ ಹಂಗೆ ಅಂದ್ರೆ ನೀವು ಎದಕ್ಕೆ ಕಾಳಜಿ ಮಾಡಬೇಕು ಅಂತ ಹೇಳಕತ್ತಾಳಕ್ಕೆ. ನೀವು ಎದ್ರ ಸಲ ಕಾಳಜಿ ಮಾಡಬೇಕು? ಬಿಕಾಸ್ ಲಾಸ್ಟ್ ಮೇ ಈ ಕಾರ್ಡ್ ಬರಾಕತ್ತೈತಿ. ನಾನು ನಿಮ್ಮ ಮುಂದೆ ಕಾರ್ಡ್ ತೆಗೆದೆ ಅದನ್ನು. ಸೊ ನನಗನ್ಸಿದ ಮಟ್ಟಿಗೆ ಇಷ್ಟು ತಮಗೆ ರೆಸೊನೇಟ್ ಆದರೆ ಸರಿ, ರೆಸೊನೇಟ್ ಆಗಲಿಲ್ಲ ಅಂತಂದರೆ ಬಿಟ್ಬಿಡಿ. ಈ ಎರಡೂ ಕಾರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ನೋಡೋಣ. ನೋಡಿರಿ, ಡೆವಿಲ್ ಎನರ್ಜಿ ಅಂತಂದರೆ ಬರೀ ಎಲ್ಲ ಅಂದ್ರೆ ಅತಿರೇಕವಾಗಿ ಕೆಟ್ಟಾಗಬೇಕು ಅಂತಂತಿರಂಗಿಲ್ಲ. ಡೆವಿಲಿಶ್ ಎನರ್ಜಿ ಎದಕ್ಕಂದ್ರೆ ಒಂದೊಂದು ಇರ್ತಾವೆ, ಇಷ್ಟು ಚಿಂತೆ ಮಾಡ್ತಿರ್ತಾರಲ್ಲ ಅಂತಂತಂದ್ರೆ ಅದು ಏನು ಹೇಳಾಕ್ಬೇಡ ಅದನ್ನು. ಸೊ ಯೂನಿವರ್ಸ್ ತಮಗೆ ಯಾವ ವಿಷಯದ ಕಡೆ ಲಕ್ಷ್ಯ ಕೊಡೋಕೆ ಹೇಳಾಕತ್ತೈತಿ ಅನ್ನೋದನ್ನು ನೋಡೋಣ. ಎಸ್, ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್. ಯು ವೇರ್ ಬಾರ್ನ್ ವಿತ್ ಯುವರ್ ಓನ್ ಯುನೀಕ್ ಸೆಟ್ ಆಫ್ ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್. ಪೇ ಆನರ್ ಆ್ಯಂಡ್ ರೆಸ್ಪೆಕ್ಟ್ ಟು ದೀಸ್ ಕ್ವಾಲಿಟೀಸ್ ಆ್ಯಂಡ್ ದೆನ್ ಗೋ ಔಟ್ ಆ್ಯಂಡ್ ಶೇರ್ ದೆಮ್ ವಿತ್ ದ ವರ್ಲ್ಡ್. ನೋಡಿರಿ, ಕೆಲವೊಂದು ನಿರ್ಧಾರಗಳನ್ನು ನಮ್ಮ ಜೀವನದೊಳಗೆ ನಾವು ಏನು ತೊಗೋತೇವಲ್ಲ, ನೋಡಿರಿ, ನಿರ್ಧಾರಗಳನ್ನು ನಾವು ಸರಿ ಹೆಂಗೆ ತೊಗೋತೇವೋ ಅಥವಾ ತಪ್ಪಾಗಿ ತೊಗೋತೇವೋ ಇದ್ರ ಮೇಲೆ ನಮ್ಮ ಜೀವನ ನಿಂತಿರ್ತೈತಿ. ಅದು ಎಷ್ಟು ಡೋಲಾಯಮಾನ ಆಗಬೇಕಲ್ಲ ಅದು ನಿರ್ಣಯನ ಮಾಡ್ತಿರ್ತೈತಿ. ಅದಕ್ಕೆ ಹೆಂಗೆ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ನಿರ್ಣಯಗಳನ್ನು ತೊಗೊಳ್ತು ಬರ್ರಿ. ನೋಡಿರಿ, ನಿರ್ಣಯಗಳನ್ನು ನಾವು ಒಳ್ಳೆಯ ನಿರ್ಣಯಗಳನ್ನು ತೊಗೊಂಡ್ವಿ ಅಂತಂದ್ರೆ ನಮ್ಮ ಜೀವನಕ್ಕೆ ನಾವೇ ಒಂಥರ ಗಿಫ್ಟ್ ಕೊಟ್ಟಂಗೆ. ನಮ್ಮ ಡಿಸಿಷನ್ಸ್ ನಮ್ಮ ಲೈಫನ್ನು ನಿರ್ಧಾರ ಮಾಡ್ತಾವೆ, ನೆನಪಿರಲಿ. ಕಂಪ್ಯಾಷನ್ ಅಂದರೆ ಸಹಾನುಭೂತಿ ಬರೀ ಬೇರೆದವ್ರಿಗೆ ತೋರಿಸ್ಬೇಕಂತ ಇರಂಗಿಲ್ಲ, ನಮಗಾಗಿ ನಾವು ತೋರಿಸ್ಬೇಕು. ಈ ಕಾರ್ಡ್, ಬಿಹೋಲ್ಡ್ ದ ಡಿವೈನ್ ಇನ್ ಅದರ್ಸ್, ಸಿ ಬಿಯಾಂಡ್ ದ ಬಿಹೇವಿಯರ್ಸ್ ಆಫ್ ಅದರ್ಸ್, ರೆಸಿಸ್ಟ್ trying to analyze the person's character, see them through the eyes of the love and witness them with acceptance. ನೋಡ್ರಿ, ಸಹಾನುಭೂತಿ ನಮ್ಮ ಬದಲಾಗಿ ನಮಗೂ ಇರಬೇಕು, ಬೇರೆಯವ್ರ ಬದಲಾಗಿನೂ ಇರಬೇಕು. Take one more card. See, attraction. Call in your soul allies. What type of personalities have you attracted into your life? Set a fresh intention around the kind of people that you would like to meet in future. I'll take some other cards also. Next, create a safe space for yourself and those you love. See, e card ge, okay, for these cards. Heart, listen to your heart, it always knows.
ಅಂದರೆ ಇದರರ್ಥ ನಿಮ್ಮ ಮನಸ್ಸು ನಿಮಗೆ ಏನು ಹೇಳ್ತಾ ಇದೆ ಏನು ಹೇಳ್ತಾ ಇದೆಯಲ್ಲ ಅದ್ರ ಕಡೆ ಲಕ್ಷ್ಯ ಇರಲಿ. ಯಾವಾಗಿದ್ರೂ ಮನಸ್ಸು ನಮಗೆ ಸರಿಯಾದದ್ದನ್ನೇ ನಮಗೆ ಗೈಡ್ ಮಾಡ್ತಿರ್ತದೆ. ಅದು ಯಾವಾಗೂ ನಮ್ಮನ್ನು ತಪ್ಪು ಗೈಡ್ ಮಾಡೋಂಗಿಲ್ಲ. ನೋಡಿರಿ, ತಪ್ಪು ಯಾವಾಗ ಗೈಡ್ ಮಾಡ್ತೈತೆ ಗೊತ್ತಾ? ನಾವು ಯಾವಾಗ ಕೆಟ್ಟ ಕೆಲಸ ಮಾಡ್ತಿರ್ತಲ್ಲ, ಅದು ಮೊದಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಹೇಳೇ ಹೇಳ್ತೈತೆ ಅದಲ್ಲ ಅಂತಂದು ಪ್ರತಿಯೊಬ್ಬರಿಗೆ ಹೇಳ್ತಿರ್ತೈತೆ. ಆದರೆ ನಾವು ಕೇಳಲಾರ್ದೆ ಹಂಗೆ ಮುಂದೆ ಹೋಗ್ಬಿಟ್ವಿ ಅಂದ್ರೆ ಅದು ಸುಪ್ತಾವಸ್ಥೆಯೊಳಗೆ ಹೋಗಿಬಿಡ್ತೈತಿ. ಓಕೆ, ಇದು ನೆಕ್ಸ್ಟ್ ಏನು ಹೇಳ್ತಾ ಇದೆ, ಇದು ನೆಕ್ಸ್ಟ್ ಕಾರ್ಡ್ ಎಷ್ಟು ಚಂದ ಬಂದೈತೆ ನೋಡ್ರಿ. ಕ್ರಿಯೇಟ್ ಅ ಸೇಫ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ದೋಸ್ ಹೂ ಯು ಲವ್. ನೋಡಿರಿ, ಅದಕ್ಕೆ ಯಾವಾಗಾದರೂ ನಿಮ್ಮ ಜೀವನದಲ್ಲಿ ಯಾರು ಬರ್ತಿರ್ತಾರಲ್ಲ ಅವ್ರ ಬದಲಾಗಿ ನಿಮಗೆ ಎಚ್ಚರಿಕೆ ಇರಲಿ. ಅವರೆಂಥ ಪ್ರತಿಯೊಬ್ಬರು ಒಳ್ಳೆಯವರೇ ಇರಬೇಕು ಅಂತೇನಿಲ್ಲ. ಸೊ ಬಿ ಕೇರ್ಫುಲ್. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.